ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್, ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಸೊ ಹೋಪ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಎಂಜಾಯ್ ಮಾಡಿ. ನಾನು ಸಾಕಷ್ಟು ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ನ ಮಾಡ್ತಿರ್ತೀನಿ, ಜೊತೆಗೆ ಟ್ರಾವೆಲಿಂಗ್, ಸಮ್ಟೈಮ್ಸ್ ಡೈಲಿ ವ್ಲಾಗ್. ಸೊ ಎಲ್ಲ ಥರ ವೀಡಿಯೋಸ್ ನನ್ನಲ್ಲಿ ಸಿಗುತ್ತೆ. ನಿಮ್ಗೆ ಏನಾದ್ರು ಇಷ್ಟ ಆದಲ್ಲಿ ದಯವಿಟ್ಟು ಫಾಲೋ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಆ್ಯಂಡ್ ಎಸ್, ಇವತ್ತು ಕೂಡ ಸಂಡೇ. ಬೆಳಗ್ಗೆ ಎದ್ದು ಬೇಗ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ, ಆ್ಯಂಡ್ ತುಂಬ ಉಗುರು ಬೇರೆ ಬೆಳ್ಕೊಂಡಿತ್ತು. ಆಯಿತಾ, ಜಾಸ್ತಿ ಕಟ್ ಮಾಡಿಲ್ಲ, ಸ್ವಲ್ಪ ಕಟ್ ಮಾಡಿದೆ. ನನಗೆ ಇನ್ನು ಸ್ವಲ್ಪ ಉಗುರು ಚೆನ್ನಾಗಿ ಬೆಳೆಸಿ ಶೇಪ್ ಮಾಡಬೇಕು ಅಂತ ಆಸೆ ಇದೆ. ಸೊ ಹಾಗಾಗಿ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದಾದಮೇಲೆ ಆ್ಯಸ್ ಯೂಶುವಲ್ ಬೇಗ ಫ್ರೆಶ್ ಅಪ್ ಆದೆ. ಸೊ ನಾನು ಸ್ವಲ್ಪ ಬೇಗನೆ ಇದ್ದಿದ್ದೆ 6 o'clock ಬಿಕಾಸ್ ಸೆಷನ್ ಇತ್ತು. ಹಾಗಾಗಿ ಆರ್ಗ್ಯಾನಿಕ್ ಅಂತ ಏನೋ ಇದೆ ಸಮಥಿಂಗ್. ಸೊ ಇದೊಂದು ಟಿಶ್ಯೂಸು ಇಲ್ಲಿ ಇಟ್ಕೊತೀರಿ ಯಾವಾಗಲೂ ನಾನು. ಆ್ಯಂಡ್ ಕಾಫಿ ಪೌಡರ್ ಕೂಡ ಖಾಲಿ ಆಗಿತ್ತು. ಆ್ಯಂಡ್ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಮಿಲ್ಕ್ ಜೊತೆಗೆ ವೀಲ್ ಪೌಡರ್ ಕೂಡ ಈಗ ಬಟ್ಟೆ ಎಲ್ಲ ಒಗೆದಿದ್ದು ಖಾಲಿ ಆಗಿತ್ತು. ಸೊ ಹಾಗಾಗಿ ಹೊಸ ಪ್ಯಾಕೆಟ್ನ ಆರ್ಡರ್ ಮಾಡಿದ್ದೀನಿ. ಸೊ ಇಷ್ಟಕ್ಕೆಲ್ಲ ಸೇರಿ ಆಲ್ಮೋಸ್ಟ್ 300 rupees ಆಯಿತು. ಸೊ ಹಾಲು ಕಾಫಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಫಿ ಪೌಡ್ರು ಮತ್ತು ಜಾಗ್ರಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋದೆ ಬಿಸಿ. ಟೈಮ್ ಒಂದು ಆಲ್ಮೋಸ್ಟ್ 9:40 ಏನೋ ಆಗ್ತದೆ. ಸೊ ನನಗೆ 11ಗೆ ಒಂದು ಸೆಷನ್ ಇದೆ. ಸೊ ಲೆಟ್ಸ್ ಫಿನಿಶ್ ಇಟ್ ಕ್ವಿಕ್. ಇಷ್ಟು ಕಸ ಇದೆ ಗೈಸ್ ನಮ್ಮ ಮನೇಲಿ. ಸೊ ನಾನಿವಾಗ ಮಶ್ರೂಮ್ ಪಲಾವ್ ಅಥವಾ ಮಶ್ರೂಮ್ ಬಿರಿಯಾನಿ ಅಂತಾರಲ್ಲ ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಜಸ್ಟ್ ಪಲಾವ್ ಐಟಮ್ಸ್ಗಳನ್ನ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಬಿಸಿ ಆದ ಮೇಲೆ ಐ ವಿಲ್ ಆ್ಯಡ್ ಹಾಕೋತೀನಿ. ಆಮೇಲೆ ಮಶ್ರೂಮ್ ಖಾರ ರುಬ್ಬಿದ್ದು ಅಷ್ಟೇ. ತರಕಾರಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ತರಕಾರಿ ಇವಾಗೆಲ್ಲ ಕಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ. ನಾನು ನಾಳೆಗೆ ಏನಾದ್ರು ಮಾಡೋಣ ಅಂತ ತರಿಸಿದ್ದಾಯ್ತಾ, ಬಟ್ ಯಾಕೋ ನಂಗೆ ಇವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ರೆಡಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡುವ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಶ್ರೂಮ್ನ ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ತೀನಿ. ನೆನ್ನೆ ಕರಿ ಪೌಡರ್ ತೊಗೊಂಬಂದೆ, ಸ್ವಲ್ಪ ಹಾಕಿ ನೋಡ್ತೀನಿ ಟೇಸ್ಟ್ ಹೆಂಗೆ ಬರ್ಬೋದು ಅಂತ ಹೇಳ್ಬಿಟ್ಟು. ನಾನು ಖಾರದ ಪುಡಿ ಏನೂ ಹಾಕ್ತಿಲ್ಲ, ಬಿಕಾಸ್ ನಾನು ರುಬ್ಬೇಕಾದ್ರೇ ಎಲ್ಲನೂ ಏನಂತಾರೆ ರುಬ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು. ಸೊ ಹಾಗಾಗಿ ಅಕ್ಕಿನ ಹಾಕಿದ್ದೀನಿ. ನೀರು ಹಾಕ್ಕೊಂಡ್ಬಿಡ್ತೀನಿ. ಇವಾಗ 4 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿದ್ದೀನಿ. ಉಪ್ಪು ಎಲ್ಲ ಸರಿ ಇದೆಯಾ ಅಂತ ನೋಡ್ಬಿಟ್ಟು ಮುಚ್ಚಳನ ಮುಚ್ಚಿ ಇದು ರೆಡಿ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ನಾನು ರೆಡಿ ಆಗ್ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಡ್ರೆಸ್ ಟುಡೇ. ಏನೋ ಓಕೆ, ಟೈಮ್ ಒಂದು ಆಲ್ಮೋಸ್ಟ್ 1:15 ಆಗ್ತದೆ. ಸೊ ಪ್ರಾಬ್ಲಮ್ ಏನಂದರೆ ರೈಸ್ಗೆ ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೀನಿ. ಆಯಿತಾ, ಸೊ ಈ ಥರ ಆಗ್ಬಿಟ್ಟಿದೆ. ಇಲ್ಲಾಂದರೆ ಹುಡುಗುಡಿಯಾಗಿ ಬರುತ್ತಲ್ಲ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಇನ್ನೂ ಲಿಪ್ಸ್ಟಿಕ್ ಹಾಕ್ಕೊಂಡಿಲ್ಲ, ಹಾಕೋತೀನಿ ತಿಂದ್ಬಿಟ್ಟು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಸೊ ಫಸ್ಟು ಊಟ ಎಲ್ಲ ಮುಗಿಸ್ಕೊತೀನಿ. ಸೊ ಲೆಟ್ಸ್ ಗೋ. ನಾವು ವಿ ಆರ್ ಇನ್ ಮೆಜೆಸ್ಟಿಕ್ ಗೈಸ್. ಆಲ್ಮೋಸ್ಟ್ 1 hour ಜರ್ನಿ. ಸೊ ಇವಾಗ ಮಲ್ಲೇಶ್ವರಂ ಬಸ್ ಹತ್ಕೊಂಡು ಹೊರಡಬೇಕು.
ನನಗೆ ಮಲ್ಲೇಶ್ವರಂಗೆ ಹೆಂಗೆ ಹೋಗಬೇಕು ಅಂತ ಗೊತ್ತಿರಲಿಲ್ಲ, ಅವಳಿಗೂ ಅಷ್ಟಾಗಿ ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ. ಆಮೇಲೆ ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ಹೋಗಬೇಕು ಅಂತ ಅಂದ್ಕೊಂಡು ಸೊ ಮೆಜೆಸ್ಟಿಕ್ ರೀಚ್ ಆಗೋಷ್ಟರಲ್ಲಿ 1 hour ಟೈಮ್ ಆಗೋಯಿತು. ಹಾಗೆ ಕೇಳ್ಕೊಂಡು ಮಲ್ಲೇಶ್ವರಂ ಬಸ್ ಕೇಳ್ಕೊಂಡು ಹೋಗಿ ಫೈನಲಿ ಮಲ್ಲೇಶ್ವರಂ ಬಸ್ ಡ್ರೈವರ್ ಹತ್ರನೇ ಕೇಳಿದ್ದೀವಿ ಹೋಗ್ಬಿಟ್ಟು. ಆಮೇಲೆ ಹೆಂಗೋ ಸೀಟ್ ಸಿಕ್ತು, ಹತ್ಕೊಂಡು ಮಲ್ಲೇಶ್ವರಂ ರೀಚ್ ಆಗಿದ್ದಾಯಿತು. ಆ್ಯಂಡ್ ನಿಮ್ಗೆ ಗೊತ್ತದೆ ಎಷ್ಟು ರಶ್ ಇರುತ್ತೆ ಇವತ್ತು ಅಂತ ಹೇಳಿಬಿಟ್ಟು. ಬಟ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು, ನಂಗೆ ತುಂಬ ಇಷ್ಟ ಆಯಿತು. ನಾನು ರೆಗ್ಯುಲರ್ಲಿ ಎವ್ರಿ ಮಂತು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಟು ಮಲ್ಲೇಶ್ವರಂಗೆ. ಸೊ ಹೋಪ್ ನಿಮ್ಗೆ ಈ ಎಲ್ಲ ಶಾಪ್ಸ್ ನಾನು ತೋರಿಸಿರೋದು ಪ್ರೈಸಸ್ಸು ನಾನು ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರು ಹಾಕ್ತೀನಿ. ಬಟ್ ನಂಗೆ ತುಂಬ ಇಷ್ಟ ಆಯಿತು. ಸೊ ನೀವು ಕೂಡ ಎಂಜಾಯ್ ಮಾಡಿ ಆಯಿತಾ. ಚೆನ್ನಾಯ್ತದೆ ದಿವ್ಯಾ ಯಾವ್ದು ಚೆನ್ನಾಗಿದೆ ಮೇಡಮ್? ಇದಾ ಇದು ಚೆನ್ನಾಗಿದೆಯಾ? ಇದು 300 rupeesಗೆ ಸೆಟ್ಟು. ಸೈಜ್ ನೋಡಿ ಮಾಡಿ. ಇದು 200 rupees. ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಡಬಲ್ ಎಕ್ಸೆಲ್ ಅಕ್ಕ. ಇದ್ರಲ್ಲಿ ಮೀಡಿಯಮ್ ಇದೆಯಾ? ಇದ್ರಲ್ಲಿ ಮೀಡಿಯಮ್ಮು ಪರ್ಪಲ್ ಕಲರ್ ಎಮ್ ಸೈಜ್. ಹಾಂ ಚೆನ್ನಾಗಿದೆ. ಕೆಳಗಡೆ ಒಂದೇ ಒಂದಿದೆ ನೋಡೋದು. ಸ್ಮಾಲ್ ಇಯರಿಂಗ್ಸ್ ಬಂದು 20 rupees. ಆ ಕಡೆ ಜುಮ್ಕಾಸ್ ಬಂದು 50 rupees. ನನಗೆ ಪರವಾಗಿಲ್ಲ, ಚೆನ್ನಾಗಿದೆ ಕಲೆಕ್ಷನ್ಸ್. ಆ ಪರ್ಪಲ್ ಕಲರ್ ಡ್ರೆಸ್ ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. ಓ ಮೈ ಗಾಡ್, ಸೋ ಬ್ಯೂಟಿಫುಲ್. ಆ್ಯಂಡ್ ಈ ಪಿಂಕ್ ಕಲರು ಅಷ್ಟೇ ಏನು ಸಕ್ಕತ್ತಾಗಿದೆ ನೋಡಿ, ಲವ್ ಇಟ್.
ನೋಡಿ ಈ ಡ್ರೆಸ್ಸು 1200 ರುಪೀಸ್ಗೆ ಅವೈಲೇಬಲ್ ಇದೆ. ಸೋ ಗುಡ್ ಆಯಿತಾ. ಎಲ್ಲಿದೆ ಗೊತ್ತಾ, ಖಾದಿಮ್ ಅಂತ ಆಪೋಸಿಟಲ್ಲೇ ಇರೋವಂಥದ್ದು. ಈ ರೋಡ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್, ಬೇಜಾನಿದೆ. ಬೇಕು. ಇದು 500 ರುಪೀಸ್ಗೆ 3 ಕುರ್ತೀಸ್ ಗೈಸ್. ಶಾರ್ಟ್ ಕುರ್ತಿನೂ ಬರುತ್ತೆ, ಲಾಂಗ್ ಕುರ್ತಿನೂ ಬರುತ್ತೆ. ನಾನು ತಗೋತಿಲ್ಲ, ದಿವ್ಯಾ ತಗೋತಿದ್ದಾಳೆ. 3 ಇದು ಗ್ರೀನ್ ನೋಡು ದಿವ್ಯಾ, ಗ್ರೀನ್ ಬೇಡ. ಸಾಕಾ? ಯಾವುದು? ಅವಳು 3 ತಗೊಂಡಿದ್ದಾಳೆ. ಅಯ್ಯೋ ಪುಟ್ಟಿ, ಸ್ವಲ್ಪ ಜಾಗ ಬಿಡಿ ನೋಡಿ. 300 ಬಟ್ ಸೈಜ್ ಹೆಂಗೆ ಗೊತ್ತಾಗೋದಿವಿ? ಸೈಜು ಪರ್ಫೆಕ್ಟ್ ಆಗಿರಲ್ವಲ್ಲ. ನಂಗೆ ಆ ಬ್ಲೂ ಕಲರ್ ಇದ್ರೆ ಎತ್ಬಿಡ್ತಾ ಇದ್ದೆ, ಒಂದೇ ಪೀಸ್ ಇನ್ನೊಂದ್ರೆ ಎತ್ಕೋತಾ ಇದ್ದೆ ನಾನು. ಬಿಕಾಸ್ ನನಗೆ ಬ್ಲೂ ಜೀನ್ಸ್ ಜೊತೆ ಸ್ಟೈಲ್ ಮಾಡೋಕ್ಕೆ ಭಾಳ ಇಷ್ಟ ಇತ್ತು. ಇವಾಗ ಟೀ ಕುಡಿಯೋಕ್ಕೆ ಬಂದಿದ್ವಿ. ಆಲ್ಮೋಸ್ಟ್ ನಮ್ಮ ಶಾಪಿಂಗ್ ಮುಗಿತು. ಅವಳದು ಬಂದು 2300 ಆಗಿದೆ, ನಂದು ಬಂದು 2500 ರುಪೀಸ್. ಅಷ್ಟೇನೋ ಆಗಿದೆ, ಅಷ್ಟು ಖಾಲಿ ಮಾಡಿದ್ವಿ ಇಬ್ರು ಸೇರ್ಕೊಂಡು. ಚೆನ್ನಾಗಿತ್ತು ಆಯ್ತಾ ನಮ್ಗ. ನನ್ನ ಅಕೌಂಟಲ್ಲಿ ದುಡ್ಡೆಲ್ಲ ಕರೀತಾ, ಆಮೇಲೆ ಡೈರೆಕ್ಟ್ ಕ್ರೆಡಿಟ್ ಕಾರ್ಡ್ ಲಿಂಕ್ ಮಾಡಿ. ಹೌದಾ? ಕರೆಕ್ಟ್ 1200 ಅಷ್ಟೇ ಆಗಬೇಕು ಅಂತ ಅಷ್ಟೇ ಇಟ್ಕೊಂಡು ಎಲ್ಲ ಕ್ಯಾನ್ಸಲ್ ಮಾಡಿದ್ದೆ. ಅದೆಲ್ಲ ಆಗದಿರೋ ಕ್ರೆಡಿಟ್ ಕಾರ್ಡ್ ಲಿಂಕ್ ಮಾಡಿ ಕೊಟ್ಟೋನೆ. ಬಟ್ ನಮ್ಮ ಪ್ರಯತ್ನ ಸ್ವಲ್ಪ ಜಾಸ್ತಿ ಇರಬೇಕು. ಹೌದು ನಿಜ.
ಗೈಸ್ ಜಸ್ಟ್ ನಾವು ಫ್ರೆಶ್ ಅಪ್ ಆಗಿದ್ದಾಯ್ತು. ನನಗೆ ತುಂಬ ಲಿಪ್ಸ್ ಹೊಡಿತದೆ, ನನಗೆ ಲಿಪ್ಸ್ಟಿಕ್ ಎಲ್ಲ ತಿನ್ಕೊಂಬಿಟ್ಟಿದ್ದೀನಿ ಇವತ್ತು. ನಾನು ಸೆರಮ್ ಹಾಕೊಂಡ್ಬಿಡ್ತೀನಿ. ಆಕ್ಚುಲಿ ಇವತ್ತು ನಮ್ಮ ಅಕ್ಕ ಮಗಳು ಬರ್ತ್ಡೇ ಆಯ್ತಾ. ನಾನು ಯೂಶಲಿ ಎವ್ರಿ ಇಯರ್ ನೆನಪು ಮಾಡ್ಕೊಂಡು ವಿಶ್ ಮಾಡ್ತಿದ್ದೆ ಆಯ್ತಾ. ನಂಗೆ ನೆನಪಿರೋದು ಅವ್ರ ಬರ್ತ್ಡೇ ಯಾವಾಗ್ಲೂ ನಾನು. ಬಟ್ ಇವತ್ತು ಏನಾಯ್ತು ಅಂತ ಗೊತ್ತಿಲ್ಲ. ನಮ್ಮ ಭಾವನೆ ಫೋನ್ ಮಾಡ್ಬಿಟ್ಟು ಇವತ್ತು ಆಶಾ ಬರ್ತ್ಡೇ, ನೀನೇ ಯಾವಾಗ್ಲೂ ಫಸ್ಟ್ ವಿಶ್ ಮಾಡ್ತಿದ್ದೆ, ಯಾಕೆ ವಿಶ್ ಮಾಡಿಲ್ಲ ಅಂತ ನಮ್ಮ ಭಾವ ಅಂತಿದ್ರು. ನಾನು ನಿಜ ಮರ್ತೋಗ್ಬಿಟ್ಟಿದ್ದೀನಿ ಆಕ್ಚುಲಿ. ಸೊ ಅದಾದ್ಮೇಲೆ ಇನ್ನೊಂದು ವಿಚಾರ ಏನ್ ಗೊತ್ತಾ, ನಾನು ಇವತ್ತು ಶಾಪಿಂಗ್ ಹೋಗಿದ್ನಲ್ಲ, ನನಗೆ ಗೊತ್ತಿಲ್ಲದಲ್ಲೇ ನಮ್ಮ ಅಕ್ಕ ಮಗಳಿಗೆ ಅಂತ ಒಂದು ಚೂಡಿದಾರ್ನ ತಗೊಂಡಾಯ್ತಾ, ಸೆಟ್ ಕುರ್ತಾ ಸೆಟ್. ಅವಳಿಗೊಂತರದ್ ನನಗೊಂತರದ್, ಅವಳು ಗ್ರೀನ್ ಕಲರ್ ಏನೋ ತಗೊಂಡಿದ್ದೀನಿ. ಸೊ ಲೈಕ್ ಶಿಟ್, ನಾನು ಹೆಂಗು ಮರ್ತೋದೆ ಗುರು ಅವಳ ಬರ್ಡೇನ ಅನ್ಬಿಟ್ಟು. ಸೊ ಬಟ್ ಐ ವಿಶ್ ಹರ್ ವೆರಿ ಹ್ಯಾಪಿ ಬರ್ಡೇ ಆಶಾ, ಐ ಲವ್ ಯು ಸೋ ಮಚ್. ಅಂಡ್ ಯಾ, ಸೊ ಹಂಗಾಯ್ತು ನನ್ನ ಕತೆ. ಸೊ ಕೆಲವೊಂದ್ಸಲ ಗೊತ್ತಿಲ್ಲಲ್ಲ, ಅವ್ರಿಗೋಸ್ಕರ ಗಿಫ್ಟ್ ತಗೊಂಡಿರ್ತೀವಿ, ಅವ್ರದ್ದೇ ಸ್ಪೆಷಲ್ ಡೇ ಆಗಿರುತ್ತೆ. ಸೊ ಯಾ, ಲೈಕ್ ಶಿಟ್, ನಾನು ಯಾಕೆ ಮರ್ತೆ ಅಂತ ಅನ್ಸುತ್ತೆ, ಬಟ್ ಇಟ್ಸ್ ಓಕೆ. ಅವಳು ಹಾಸ್ಟೆಲ್ ಅಲ್ಲಿ ಇರೋದು, ಮನೆಗೆ ಬರಕ್ ಆಗಲ್ಲ ಅವಳು. ನಮ್ಮ ಅಕ್ಕ ಮತ್ತೆ ನಮ್ಮ ಅಕ್ಕ ಮಗ ಇಬ್ರು ಹೋಗ್ಬಿಟ್ಟು ಹಾಸ್ಟೆಲ್ ಅಲ್ಲಿ ಮೀಟ್ ಮಾಡ್ಕೊಂಡು ಸ್ವೀಟ್ ಎಲ್ಲ ಕೊಡು ಅಂತ ಕೊಟ್ಬಿಟ್ಟು ಬಂದಿದ್ರಂತೆ. ಅದೇ ನಮ್ಮ ಅಕ್ಕ ಬಾಬಾ ಇಬ್ರು ಕಾಲ್ ಮಾಡಿ ಹೇಳ್ತಾ ಇದ್ರು, ಹಿಂಗ್ ಹೋಗಿದ್ವಿ, ನೀನ್ ಯಾಕೆ ಮಾಡಿಲ್ಲ ಅಂತ ಅನ್ಕೋತಾ ಇದ್ವಿ ಅಂತ ಹೇಳ್ತಾ ಇದ್ರು. ನಾನು ಯೂಶಲಿ ಅವ್ರು ಕಾಲ್ ಮಾಡಿ ನೆನಪು ಮಾಡ್ತಾರೆ ಸಮ್ಟೈಮ್ಸ್, ಇಲ್ಲಿದೀವಿ ಪುಟ್ಟಿ, ವಾಶನ್ ಜೊತೆ ಮಾತಾಡ್ತೀವಿ, ಹಾಸ್ಟೆಲ್ ಹತ್ರ ಬಂದಿದೀವಿ ಅಂತೆಲ್ಲ ಹೇಳ್ತಾರೆ. ಬಟ್ ಇವತ್ತು ಯಾಕೋ ಗೊತ್ತಿಲ್ಲ, ನಮ್ಮ ಅಕ್ಕ ಮಗನು ಏನು ಹೇಳಿಲ್ಲ. ನಾನು ಯಾರ ಸ್ಟೇಟಸ್ ನೋಡಲ್ಲ ವಾಟ್ಸಪ್ ಅಲ್ಲಿ ಆಯ್ತಾ. ನಾನು ಆ ತರ ಸ್ಟೇಟಸ್ ನೋಡೋದ್ಬಿಟ್ಟು ಆಲ್ಮೋಸ್ಟ್ 5 years ಆಗ್ತದೆ. ಅದಕ್ಕೆ ನಂಗೆ ಸ್ಟೇಟಸ್ಗಳಲ್ಲಿ ಯಾರು ಹಾಕಿದಾರೆ ಅಂತಾನೂ ಗೊತ್ತಿರಲ್ಲ. ನಂಗೆ ಅದೊಂಥರ ಅಭ್ಯಾಸನೇ ಹೋಗ್ಬಿಟ್ಟಿದೆ. ಅವತ್ತು ನನ್ನ ತಂದೆ ತೀರ್ಕೊಂಡು ಆದಾಗಿಂದ ನಾನು ಸ್ಟೇಟಸ್ ನೋಡೋದೇ ಬಿಟ್ಬಿಟ್ಟಿದ್ದೀನಿ ಯಾರ್ದು. ಮೊದ್ಲಾಗೆ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಿದ್ದೆ, ಬಟ್ ಅದಾದ್ಮೇಲೆ ನಾನು ಯಾರ ಸ್ಟೇಟಸ್ ಚೆಕ್ ಮಾಡಲ್ಲ. ಸೊ ಹಂಗಾಗಿ ನನ್ಗೆ ಗೊತ್ತಾಗ್ಲಿಲ್ಲ. ಅಟ್ಲೀಸ್ಟ್ ಅಲ್ಲಾರು ಹಾಕಿದ್ರೆ ಮೇ ಬಿ ನನ್ಗೆ ಗೊತ್ತಾಗ್ತಿತ್ತು. ಸೊ ಹಿಂಗಾಯ್ತು ಸ್ಟೋರಿ ಇವತ್ತು. ಸೊ ನಾನಿವತ್ತು ಕಡಲೆಕಾಯಿ ಶೇಂಗಾ ಚಟ್ನಿ ಪುಡಿ, ಶೇಂಗಾ ಕಡಲೆಕಾಯಿ ಎರಡು ಒಂದೇ, ಕಡಲೆಕಾಯಿ ಎಸ್, ಅದ್ರದ್ದು ಚಟ್ನಿ ಪುಡಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಏನಂತಾರೆ ಹೆಸರು ಬೇಳೆ ಜೊತೆಗೆ ಕಡಲೆಬೇಳೆ, ಸ್ವಲ್ಪ ಕರಿಬೇವು, ಜೀರಿಗೆ, ಸಾಸಿವೆ, ಒಂದೆರಡು ಏಲಕ್ಕಿ ಅಲ್ಲ ಲವಂಗ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ನೀವು ಇದನ್ನು ರುಬ್ಕೋಬೇಕಾಗುತ್ತೆ ತೆಳ್ಳಗೆ, ಅಥವಾ ಗರ್ಗರಿಯಾಗೂ ರುಬ್ಕೋಬೋದು. ತಿನ್ಬೇಕಾದ್ರೆ ಸಿಗಬೇಕು ಬಾಯಿಗೆ ಅನ್ನೋ ಥರ ಇದ್ದಾಗ ನೀವು ಅದನ್ನು ಕೂಡ ಮಾಡ್ಕೋಬೋದು. ಒನ್ ಆಫ್ ಮೈ ಫೇವ್ರೇಟ್ ಆ್ಯಂಡ್ ತುಂಬ ಹೆಲ್ದಿ. ಆ್ಯಂಡ್ ನೀವು ಯಾವ ಥರ ಕಾಳುಗಳ್ನು ಬೇಕಾದ್ರೆ ಆ್ಯಡ್ ಮಾಡಿ ನೀವು ಪೌಡರ್ ಮಾಡಿ ಇಟ್ಕೋಬೋದು. ಆ್ಯಂಡ್ ಇದ್ರ ಜೊತೆಗೆ ನಾನು ಲಾಸ್ಟಲ್ಲಿ ಫ್ಲಾಕ್ಸ್ ಸೀಡ್ಸ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ತೀನಿ, ಜೊತೆಗೆ ಬಿಳಿ ಎಳ್ಳು ಕೂಡ. ಸೊ ಅದು ಹಾಕಿದ್ರೆ ಬೇಗ ಸುಟ್ಟೋಗ್ಬಿಡುತ್ತೆ ಅಥವಾ ಪಟಾಪಟ್ ಅಂತ ಎಗ್ರುತ್ತೆ ಅನ್ನೋ ಕಾರಣಕ್ಕೆ ಹಾಕಿಲ್ಲ ಇವಾಗ. ಸೊ ಇವಾಗ ನೋಡಿ ಈ ಥರ ಬಣ್ಣ ಬದಲಾಗಬೇಕು, ಓಕೆನಾ. ಸೊ ನಾಳೆ ಲಂಚ್ಗೆ ಅಂತ ಹೇಳಿ ಇವಾಗಲೇ ಪ್ರಿಪೇರ್ ಮಾಡಿ ಪೌಡರ್ನ ಎತ್ತಿಕೊಂಡ್ಬಿಡ್ತೀನಿ ನಾನು. ನೋಡಿ ಚಟ್ನಿ ಪುಡಿ ಇಸ್ ರೆಡಿ. ನೀವು ಇನ್ನೂ ಸ್ವಲ್ಪ ಡಾರ್ಕ್ ಕಲರ್, ರೆಡ್ ಕಲರ್ ಬೇಕಂದ್ರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕೊಂಡು ಇನ್ನೂ ಸ್ವಲ್ಪ ರೆಡ್ ಆಗಿ ಕಾಣಿಸುತ್ತೆ. ಬಟ್ ನಾನು ಇಷ್ಟನ್ನು ಮಾತ್ರ ಹಾಕೊಂಡಿದ್ದೀನಿ. ಸೊ ಇದು ನನಗೆ ಆಲ್ಮೋಸ್ಟ್ ಒಂದು 3-4 days ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ, ಇಲ್ಲಾಂದ್ರೆ ವೀಕಲ್ಲಿ ಯಾವಾಗಾರು ಅಡುಗೆ ಮಾಡ್ಕೊಳ್ಳೋ ಕಷ್ಟ ಅನ್ನೋದ್ರೆ ಸ್ವಲ್ಪ ತುಪ್ಪ ಇಟ್ಕೊಂಡು ರೈಸ್ ಇಟ್ಕೊಂಡ್ರೆ ಇಟ್ಸ್ ಡನ್. ಸೊ ನಾನು ಹಿಂಗೆ ಮಾಡ್ಕೊಳ್ಳೋದು, ಸ್ವಲ್ಪ ಇದು ಬಿಸಿ ಕಡಿಮೆ ಆಗಲಿ. ಸೊ ಹಾಗಾಗಿ ಇಲ್ಲಿಟ್ಟಿರ್ತೀನಿ ಇದು. ಗೈಸ್ ಟೈಮ್ ಬಂದು ಆಲ್ಮೋಸ್ಟ್ 10 o'clock ಆಗ್ತದೆ. ಆ್ಯಂಡ್ ನಂಗೆ ಸ್ವಲ್ಪ ಉರಿ ಥರ ಅನಿಸ್ತಿತ್ತು, ಖಾರ ಎಲ್ಲ ಜಾಸ್ತಿ ತಿಂದು. ಹಾಗಾಗಿ ಮಜ್ಜಿಗೆ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸಾಲ್ಟ್ ಏನೋ ಹಾಕೊಂಡಿಲ್ಲ, ಹಾಗೆ ಕುಡಿತಾ ಇದ್ದೀನಿ. ಆ್ಯಂಡ್ ಅಷ್ಟೇ ಇವತ್ತಿನ ವಿಡಿಯೋ. ಹೋಪ್ ನೀವು ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಜಾಸ್ತಿ ಸಪೋರ್ಟ್ ಮಾಡ್ತಿರೋರಿಗೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ನಿಮ್ಮೆಲ್ರಿಗೂ ಕೂಡ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಶೇರ್ ಮಾಡಿ ಇಷ್ಟ ಆದಲ್ಲಿ. ಆ್ಯಂಡ್ ತುಂಬ ಜನ ತುಂಬ ಇನ್ಸ್ಪೈರ್ ಮಾಡ್ತೀರಾ, ತುಂಬ ಮೋಟಿವೇಶನ್ ಸಿಗುತ್ತೆ ನಿಮ್ಮ ವಿಡಿಯೋಸಿಂದ ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ಜಾಸ್ತಿ ವಿಡಿಯೋಸ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಗೈಸ್. ಥ್ಯಾಂಕ್ ಯು ನೀವೆಲ್ಲರೂ ನನ್ನ ಲೈಫಲ್ಲಿ ಇರೋದಕ್ಕೆ. ಆ್ಯಂಡ್ ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನಾನು ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಎಂಜಾಯ್ ಯುವರ್ ಲೈಫ್, ಬಿ ಪಾಸಿಟಿವ್, ಸ್ಪ್ರೆಡ್
ಹ್ಯಾಪಿನೆಸ್ ಎವ್ರಿವೇರ್ ಯು ಗೋ. ಐ ಲವ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು. ಬಾಯ್.